ಆಕೆ 9 ಅವತಾರಗಳ ಅಧಿದೇವತೆ, ಭಕ್ತರ ಇಷ್ಟಾರ್ಥ ಸಿದ್ಧಿಸುವ ಅಭಯದಾತೆ. ಬಪ್ಪನಾಡಿನ ದುರ್ಗೆ ಸನ್ನಿಧಿಯಲ್ಲಿ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಮಧ್ಯರಾತ್ರಿಯಲ್ಲಿ ಅಪ್ಪಳಿಸಿದ ರಥ ಭಕ್ತರ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಮಧ್ಯರಾತ್ರಿಯ ಸರಿಹೊತ್ತಿನ ಸಮಯ. ಬಪ್ಪನಾಡಲ್ಲಿ ದುರ್ಗೆಯ ಬ್ರಹ್ಮರಥೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತ್ತು. ಸಾವಿರಾರು ಭಕ್ತರ ಮಧ್ಯೆ ದುರ್ಗೆಯ ಬ್ರಹ್ಮರಥೋತ್ಸವ ಬರ್ತಿದ್ರೆ ನೋಡೋದಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ. ಆಗಸದಲ್ಲಿ ಪಟಾಕಿಗಳ ಚಿತ್ತಾರ, ಹೂತೇರಿನಲ್ಲಿ ಕೂತ ದುರ್ಗೆಯ ಅವತಾರ ಎಂತವರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು. ನಿನ್ನೆ ಉತ್ಸವದ ಕೊನೆಯ ದಿನ ಆಗಿದ್ರಿಂದ ಭಕ್ತ ಸಾಗರವೇ ಸೇರಿತ್ತು. ರಥ ಎಳೆಯುತ್ತಾ ಉಘೆ ಉಘೆ ದುರ್ಗೆ ಅಂತ ಭಕ್ತರು ಕೂಗ್ತಿದ್ದ ಹೊತ್ತಲ್ಲೇ ನಡೆಯಬಾರದ ಘಟನೆ ನಡೆದು ಹೋಗಿದೆ. ಬ್ರಹ್ಮರಥರೂಢಳಾಗಿದ್ದ ದುರ್ಗಾದೇವಿ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಾಗ ಬ್ರಹ್ಮರಥವೇ ಮುರಿದು ಬಿದ್ದಿದೆ. ನೋಡ್ತಿದ್ದಂತೆಯೇ ಇಡೀ ತೇರೆ ಮಕಾಡೆ ಮಲಗಿದೆ. ಒಂಬತ್ತು ಮಾಗಣೆಯ ಅಧಿದೇವತೆ ನಂಬಿದ್ರೆ ಇಷ್ಟಾರ್ಥ ಸಿದ್ಧಿ. ತುಳುನಾಡಲ್ಲಿ ಬಪ್ಪನಾಡು ದುರ್ಗೆಗಿದೆ ಅಪಾರ ಶಕ್ತಿ. ಬಪ್ಪನಾಡು ದುರ್ಗೆ ಅಂದ್ರೆ ತುಳುನಾಡಲ್ಲಿ ಇನ್ನಿಲ್ಲದ ನಂಬಿಕೆ. 9 ಮಾಗಾಣಿಯ ಅಧಿದೇವತೆಯಂತಾನೆ ಇಲ್ಲಿನ ಜನ ಭಕ್ತಿಯಿಂದ ಪೂಜಿಸ್ತಾರೆ. ಪ್ರತಿ ವರ್ಷ ನಡೆಯೋ ಬ್ರಹ್ಮರಥೋತ್ಸವವಂತೂ ತುಂಬಾನೇ ಫೇಮಸ್. ಬ್ರಹ್ಮರಥರೂಢಳಾಗಿ ದುರ್ಗಾದೇವಿ ಬರ್ತಾ ಇದ್ರೆ ಆ ಕ್ಷಣವನ್ನ ನೋಡೋದಕ್ಕೆ ಎರಡು ಕಣ್ಣು ಸಾಲದು. ನಿನ್ನೆ ದುರ್ಗಾದೇವಿ ಜಾತ್ರೆಯ ಕೊನೆ ದಿನ, ಹೀಗಾಗಿ ಮಧ್ಯರಾತ್ರಿ ಹೊತ್ತಲ್ಲಿ ದೇವಿಯ ಅದ್ಧೂರಿ ಬಲಿ ಉತ್ಸವ ನಡೀತಾ ಇತ್ತು. ಈ ವೇಳೆ ಬ್ರಹ್ಮರಥವನ್ನೇರಿದ ತಾಯಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆಯನ್ನ ಹಾಕೋದಕ್ಕೆ ಶುರುವಾಗಿದ್ಲು. ಮುಗಿಲೆತ್ತರದ ತೇರನ್ನ ನೂರಾರು ಮಂದಿ ಎಳೀತಾ ಭಕ್ತಿಯ ಕಡಲಲ್ಲಿ ಮುಳುಗೇಳ್ತಿದ್ರು. ಇದೇ ಹೊತ್ತಲ್ಲೇ ಏಕಾಏಕಿ ಬ್ರಹ್ಮರಥ ನೆಲ ಕಚ್ಚಿದೆ. ದುರ್ಗಾದೇವಿ ಇದ್ದ ರಥವೇ ಮುರಿದು ಬಿದ್ದಿದೆ. ಮೇಲಿಂದ ಮೇಲೆ ವಿಘ್ನ, ಭಕ್ತರಲ್ಲಿ ಹೆಚ್ಚಾಯಿತು ಆತಂಕ. ಬಪ್ಪನಾಡು ರಥೋತ್ಸವದ ವೇಳೆ ಮೇಲಿಂದ ಮೇಲೆ ಅವಘಡಗಳು ಸಂಭವಿಸ್ತಾನೇ ಇವೆ. ಕಳೆದ ಬಾರಿಯೂ ಬ್ರಹ್ಮ ರಥೋತ್ಸವ ನಡೆಯೋ ವೇಳೆ ಮಹಾವಿಘ್ನವೊಂದು ಎದುರಾಗಿತ್ತು. ರಥ ಕೆಸರಿನಲ್ಲಿ ಹೂತು ಹೋಗಿದ್ರಿಂದ ಒಂದಿಷ್ಟು ಕಾಲ ರಥೋತ್ಸವವೇ ಬಂದಾಗಿತ್ತು. ಈ ಬಾರಿ ದುರ್ಗಾದೇವಿ ಇದ್ದ ಇಡೀ ತೇರೆ ನೆಲಕ್ಕುರುಳಿದೆ. ಇದು ಭಕ್ತರನ್ನ ಆತಂಕಕ್ಕೀಡು ಮಾಡಿದೆ. ಕಳೆದ ಬಾರಿ ಅವಘಡ ನಡೆದ ಬಳಿಕ ರಥವನ್ನ ಸುಸೂತ್ರವಾಗಿ ಇಟ್ಟಿರಲಿಲ್ಲ. ರಥದ ಆಯಸ್ಸು ಮುಗಿದು ಗೆದ್ದಲು ಹಿಡಿದಿತ್ತಂತೆ. ಇದೇ ರಥದ ಅಚ್ಚನ್ನೇ ಈ ಬಾರಿಯೂ ಬಳಸಿದ್ರು. ಹೀಗಾಗಿಯೇ ರಥ ಮುರಿದು ಬಿದ್ದಿದ್ದು ಅಂತ ಹೇಳಲಾಗ್ತಾ ಇದೆ. ಮೇಲಿಂದ ಮೇಲೆ ಬಪ್ಪನಾಡು ಜಾತ್ರೆಯಲ್ಲಿ ಅವಘಡಗಳು ಸಂಭವಿಸ್ತಿರೋದ್ರಿಂದ ತಾಯಿ ದುರ್ಗಾದೇವಿ ಮುನಿಸಿಕೊಂಡಿದ್ದಾಳ ಅನ್ನೋ ಚರ್ಚೆ ಶುರುವಾಗಿದೆ. ರಥ ಮುರಿದು ಬಿದ್ದ ಬೆನ್ನಲ್ಲೇ ದೇಗುಲದ ಆಡಳಿತ ಮಂಡಳಿ ಹಾಗೂ ಅರ್ಚಕರ ನಡುವಿನ ಮನಸ್ತಾಪವೂ ಜಗಜ್ಜಾಹೀರಾಗಿದೆ. ಇದು ದುರ್ಗಾದೇವಿಯೇ ಕೊಟ್ಟ ಎಚ್ಚರಿಕೆಯ ಸಂದೇಶ ಅಂತ ಇಲ್ಲಿನ ಭಕ್ತರು ವ್ಯಾಖ್ಯಾನಿಸುತ್ತಿದ್ದಾರೆ. ಆ ಕುಂಭ ಅದು ಯಾಕೆ ಇಟ್ಟರು ಅವರು ಅಂತ ಪ್ರಶ್ನೆ. ಇದರ ಜವಾಬ್ದಾರಿ ಯಾರಿಗೆ? ಕಳೆದ ವರ್ಷ ರಥವನ್ನು ಸರಿಯಾಗಿ ನೋಡಿ ಪರಿಶೀಲನೆ ಮಾಡಿ ರಿಪೇರಿ ಮಾಡೋರಿಗೆ ಬರಬೇಕಲ್ವ, ಅವ್ರು ನೋಡಬೇಕಿತ್ತು. ಇಲ್ಲಿ ಆಡಳಿತ ಮಂಡಳಿ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾರು ನೋಡಬೇಕು? ಒಬ್ಬ ಇಂಜಿನಿಯರ್ ಆಗಲಿ, ಅದಕ್ಕೆ ಸಂಬಂಧಪಟ್ಟ ಶಿಲ್ಪಿ ಆಗಲಿ, ಅದು ನೋಡಿ ಸರಿ ಮಾಡಬೇಕಿತ್ತು. ಅದು ಮಾಡ್ತಿದ್ರೆ ಈ ವರ್ಷ ದುರಂತ ನಡೀತಿರಲಿಲ್ಲ. ಬ್ರಹ್ಮರಥ ಮುರಿದು ಬಿದ್ದಿದ್ದಕ್ಕೆ ಇನ್ನೂ ಒಂದು ಕಾರಣ ಇದೆ ಅಂತ ಕೆಲವರು ಮಾತನಾಡಿಕೊಳ್ತಿದ್ದಾರೆ. ದುರ್ಗಾದೇವಿ ಹುಟ್ಟಿ ಬಂದಿದ್ದೇ ಶಾಂಭವಿ ನದಿಯಲ್ಲಿ. ಆದ್ರೀಗ ಇದೇ ಶಾಂಭವಿ ನದಿ ಸಂಪೂರ್ಣವಾಗಿ ಕಲುಷಿತವಾಗಿದೆ. ಅಕ್ರಮ ಮರಳುಗಾರಿಕೆಯಿಂದಾಗಿ ನದಿಯ ಒಡಲನ್ನ ಬಗೆದು ಹಾಕಿದ್ದಾರೆ. ಧಾರ್ಮಿಕ ಪಾವಿತ್ರ್ಯತೆಗೆ ಹೆಸರುವಾಸಿಯಾದ ಶಾಂಭವಿ ನದಿ ಅವಸಾನದ ಅಂಚಿಗೆ ಬಂದಿದ್ದಕ್ಕೆ ದೇವಿ ಮುನಿಸಿಕೊಂಡಿದ್ದಾಳೆ ಅಂತ ಹೇಳಲಾಗ್ತಿದೆ. ರಥ ಮುರಿದು ಬೀಳೋ ಮೂಲಕ ದೇವಿಯೇ ಎಚ್ಚರಿಕೆಯ ಸಂದೇಶ ನೀಡಿದ್ದಾಳೆ ಅಂತ ಹೇಳ್ತಿದ್ದಾರೆ. ಶಾಂಭವಿ ನದಿಯಲ್ಲಿ ಇವತ್ತು ಪೊಲ್ಯೂಟೆಡ್ ವಾಟರ್ ಆಗಿರ್ಬೋದು, ಈ ಡ್ರೈನೇಜ್ ವಾಟರ್ ಮತ್ತೆ ಅಕ್ರಮ ಮರಳುಗಾರಿಕೆ, ಈ CRZ ಲ್ಯಾಂಡ್ ಅಲ್ಲಿ ಇವತ್ತೇನು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ರಥ ಬಿದ್ರೂ ಯಾರೊಬ್ರಿಗೂ ಯಾವುದೇ ಅನಾಹುತವಾಗಿಲ್ಲ. ಬ್ರಹ್ಮರಥ ಮುರಿದಿದ್ರಿಂದ ಚಂದ್ರಮಂಡಲ ರಥದಲ್ಲಿ ದೇವಿಯನ್ನ ಕೂರಿಸಿ ರಥೋತ್ಸವವನ್ನ ಪೂರ್ಣಗೊಳಿಸಿದ್ದಾರೆ. ಒಟ್ನಲ್ಲಿ ಬಪ್ಪನಾಡು ರಥೋತ್ಸವಕ್ಕೆ ಮೇಲಿಂದ ಮೇಲೆ ಕಂಟಕ ಎದುರಾಗ್ತಾ ಇದ್ದು ಜನ ಆತಂಕಕ್ಕೀಡಾಗಿರೋದಂತೂ ಸುಳ್ಳಲ್ಲ. ಕ್ಯಾಮ್ರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.